ಎಲ್ಲ ಇದೇ ಥರ ನಗ್ನಕ್ಕೊಂತ ಇರಬೇಕು, ಕಷ್ಟ ಎಲ್ರಿಗೂ ಇದ್ದಿದ್ದೆ. ಏನು ಮಾಡೋದು, ಬೆಳಗ್ಗೆದ್ದೆ ರೆಡಿ ಆಗಿದ್ದೀನಿ, ಈಗ ಡ್ಯೂಟಿಗೆ ಹೋಗ್ತಾ ಇರೋದೆ. ನಮಗೆ ಏನು ಕ್ಲೀನ್ ಇಲ್ಲ ಅಂತಂದ್ರೆ ಗಾಡಿ ಗ್ಲಾಸ್ ಮಾತ್ರ ಪಕ್ಕಾ ಕ್ಲೀನ್ ಇರ್ಬೇಕು, ಅದಕ್ಕೆ ಕ್ಲೀನಾಗಿ ಒರೆಸ್ತಾ ಇದ್ದೀನಿ. ಫೈನಲಿ ಗ್ಲಾಸು ಎಲ್ಲ ಒರೆಸಿ ರೆಡಿ ಮಾಡಿ ಕೂತಿದ್ದೀನಿ ಡ್ಯೂಟಿಗೆ. ಇವಾಗ ಡ್ಯೂಟಿ ಆನ್ ಮಾಡ್ತೀನಿ, ಎಲ್ಲಿಗೆ ಬೀಳುತ್ತೋ ಗೊತ್ತಿಲ್ಲ, ನೋಡೋಣ. ಇವಾಗ ಬಂದೆ ಪ್ರೆಸ್ಟೀಜ್ ಹತ್ರ, ಫಸ್ಟ್ ಪಿಕಪ್ಪು. ಇವಾಗ ಇಲ್ಲಿಂದ ಡ್ರಾಪ್ ಎಷ್ಟೊತ್ತಾಗುತ್ತೆ ನೋಡಬೇಕು. ಡ್ರಾಪ್ ಮಾಡಿದೆ ಬನ್ನರ್ಘಟ್ಟ ರೋಡು. ಇವಾಗ ಕಾಳೆನ ಅಗ್ರಹಾರ ಡ್ರಾಪ್, ಓನ್ಲಿ ಮಿನಿಮಮ್, ನೋ ಲಾಂಗ್ ಬೀಳ್ತಾ ಇಲ್ಲ, ಎತ್ಕೊಂತ ಇಲ್ಲ. ಲಾಂಗ್ ಬಿದ್ದರೆ ಫುಲ್ಲು ಬೆವರು ಬರ್ತಾ ಇದೆ, ಅದಕ್ಕೋಸ್ಕರ ಲಾಂಗ್ ಎತ್ಕೋತಾ ಇಲ್ಲ. ಇಲ್ಲೇ ಮಿನಿಮಮ್ ಸ್ವಾಗ್ ಆ ಥರ ಎತ್ಕೊತಾ ಇದ್ದೀನಿ. ಇವಾಗ ಡ್ರಾಪ್ ಮಾಡಿದೆ ಮೀನಾಕ್ಷಿ ರೆಸಾರ್ಟ್. ಜಿಗ್ನಿ ಲಿಂಕ್ ರೋಡ್ ಅಂತ ತೋರಿಸ್ತು, ಆದರೆ ಜಿಗ್ನಿಗೆ ಲಿಂಕ್ ರೋಡ್ ಆಗುತ್ತೋ ಆಗಲ್ಲ ಅಂತಾನೆ ಗೊತ್ತಿಲ್ಲ. ಈಗ ಇಲ್ಲಿಂದ ಡ್ಯೂಟಿಗಳು ಬೀಳಲ್ಲ ಅನ್ಕೊಂತೀನಿ. ಬಿದ್ದರೆ ಓಕೆ, ಬಿದ್ದಿಲ್ಲ ಅಂದರೆ ಏನು ಮಾಡೋದಕ್ಕೆ ಆಗೋದಿಲ್ಲ. ನೋಡಿ, ಇದೇ ರೆಸಾರ್ಟು. ಇಲ್ಲಿಂದ ಡ್ಯೂಟಿಗಳು ಬೀಳ್ತಾವೇನೋ ಗೊತ್ತಿಲ್ಲ, ಆದರೆ ಅಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಮಲಗ್ತಿಲ್ಲ ಅಷ್ಟೇ. ಮೀನಾಕ್ಷಿ ರೆಸಾರ್ಟ್ದು ಫುಲ್ ವ್ಯೂ ತೋರಿಸ್ತೀನಿ ಈಗ. ಫ್ರಂಟ್ ವ್ಯೂ ಯಾವ ಥರ ಬರುತ್ತಂತ. ಇದೆ ಮೀನಾಕ್ಷಿ ರೆಸಾರ್ಟು ಎಂಟ್ರೆನ್ಸು. ಈ ಕಡೆಯಿಂದ ಒಂದೈತೆ, ಆ ಕಡೆಯಿಂದ ಒಂದಿದೆ. ಈ ಕಡೆಯಿಂದ ಬಂದಿದ್ದು ಹುಲಿಮಂಗ್ಲ ಕಡೆಯಿಂದ ಬಂದೆ, ಈ ಕಡೆ ಹುಲಿಮಂಗ್ಲ. ಈಗ ಇಲ್ಲಿಂದ ಡ್ಯೂಟಿ ಬಿದ್ದಿಲ್ಲ, ಈ ಥರ ಸೈಡ್ಗೆ ಹಾಕ್ಕೊಂಡಿದ್ದೀನಿ. ಸೈಡ್ಗೆ ಹಾಕ್ಬಿಟ್ಟು ಸ್ಲೀಪಿಂಗ್ಗೆ ಮಲ್ಕೊಬಿಡೋದೆ. ತುಂಬ ಹೊತ್ತು ವೆಯ್ಟ್ ಮಾಡಿಕೊಂಡು ಇವಾಗ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಡ್ರಾಪ್ ಮಾಡಿದೆ. ಇವಾಗ ಇಲ್ಲಿಂದಾನೇ ಒಂದು ಸಿಕ್ಕಿದೆ, ಇಲ್ಲಿಂದ ಹೋಗೋಣ. ಇವಾಗ ಇವ್ರನ್ನ ಫಸ್ಟು ಕಂಪ್ಲೀಟ್ ರೈಡ್ ಅಂತ ಕೊಟ್ಟು ಇಲ್ಲಿದ್ದಾರೆ ಇವರು, ಮೇನ್ ರೋಡಲ್ಲಿದ್ದಾರೆ, ಹೋಗೋಣ. ಇವಾಗ ಚಂದಾಪುರದಲ್ಲಿ ಗ್ಯಾಸ್ ಹಾಕ್ಸ್ಕೊತಾ ಇದ್ದೀನಿ, ಫುಲ್ ಟ್ಯಾಂಕು. ಗ್ಯಾಸ್ ಖಾಲಿ ಆಗಿಬಿಟ್ಟಿತ್ತು, ಫುಲ್ಲು ನಿಲ್ಲಾಗ್ಬಿಟ್ಟಿತ್ತು, ಅದಕ್ಕೆ ಚಂದಾಪುರದಲ್ಲಿ ಆರ್ ಕೆ ಹತ್ರ ಹಾಕ್ಸ್ಕೊತಾ ಇದ್ದೀನಿ ಗ್ಯಾಸು. ಸರಿಯಾಗಿ ತುಂಬ್ತಾ ಇದೆ, ಫುಲ್ ಟ್ಯಾಂಕು 500 ಮೇಲೆ ಹೋಗುತ್ತೆ ಅನ್ಸುತ್ತೆ ಇದು. ಫೈನಲಿ ಇವಾಗ ಡ್ರಾಪ್ ಮಾಡಿದೆ ಯಡೂನಹಳ್ಳಿ. ತುಂಬ ಬಿಸಿಲು ಬೇರೆ ಜಾಸ್ತಿ ಆಗಿಬಿಟ್ಟಿದೆ, ಗ್ಯಾಸ್ ಬೇರೆ ಖಾಲಿ ಆಗಿಬಿಟ್ಟಿತ್ತು. 450 ರೂಪಾಯಿ ಗ್ಯಾಸ್ ಹಾಕ್ಸ್ಕೊಂಡು ಇವಾಗ ಡ್ರಾಪ್ ಮಾಡಿದೆ. ಟೈಮ್ ಬೇರೆ 2 ಗಂಟೆ ಆಗಿದೆ, ಊಟ ಮಾಡಿಲ್ಲ ಇನ್ನು. ಇವಾಗ ಊಟ ಮಾಡ್ಕೊಬಿಡೋಣ, ಮನೆಯಿಂದನೇ ತರೋದು ನಾನು. ಊಟ ಮಾಡಿಕೊಂಡು ಇವಾಗ ಎಲ್ಲಿ ಡ್ರಾಪ್ ಮಾಡಿದೆ ಅವ್ರಿಗೆ ಮತ್ತೆ ಜಿಗ್ನಿ ಡ್ರಾಪ್ ಮಾಡಬೇಕು ಅಂತಂದರೆ ಅಂದರು ಅವರು. ಇವಾಗ ಅವ್ರು ಬಂದಿದ ತಕ್ಷಣ ಅವ್ರನ್ನ ಕರ್ಕೊಂಡು ಹೋಗಿ ಡ್ರಾಪ್ ಮಾಡ್ತೀನಿ ಜಿಗ್ನಿ. ಅಷ್ಟೊತ್ತಿಗೆ ತಿನ್ಬಿಡ್ತೀನಿ, ಬಾರಿಸ್ಬಿಡ್ತೀನಿ, ಬೇಗ. ಅಲ್ಲಿಂದ ಅವರೇ ಮತ್ತೆ ಬಂದರು, ಅಪ್ ಆ್ಯಂಡ್ ಡೌನು. ಮತ್ತೆ ಅಲ್ಲಿಂದ ಇವಾಗ ಡ್ರಾಪ್ ಮಾಡಿದೆ. ಅಂದ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿ ನಾರುಡ್ ಡ್ರಾಪ್ ಮಾಡಿದೆ, ಜಿಗ್ನಿ HCL ಇಂದ. ಹೊತ್ತು ವೇಟ್ ಮಾಡಿದೆ. ಅಲ್ಲಿಂದ ಸೈಬರ್ ಪಾರ್ಕಿಂದ ಸಿಂಗ್ಸಂದ್ರ ACS ಲೇಔಟ್ ಇವಾಗ ಡ್ರಾಪ್ ಮಾಡಿದೆ. ಇವಾಗ ಇಲ್ಲಿಂದ ಬೀಳುತ್ತೋ ಏನೋ ಗೊತ್ತಿಲ್ಲ. ಇವಾಗ ಅಲ್ಲಿಂದ ಪ್ರಗತಿ ನಗರ, ಲವಕುಶ ನಗರ ಡ್ರಾಪ್ ಮಾಡಿದೆ. ಇವಾಗ ಇಲ್ಲಿಂದ ಒಂದು ಬಿದ್ದಿದೆ ಪಿಕಪ್, ನೋಡಮ್ಮ ಎಷ್ಟು ಕಿಲೋಮೀಟ್ರ್ ಐತೆ.
ಅಯ್ಯೋ 5 ಕಿಲೋಮೀಟರ್ ಪಿಕಪ್ಪು. ಅದು ಲೊಕೇಶನ್ ಹತ್ರಕ್ಕೆ ಬಂದೆ ಕಷ್ಟಪಟ್ಬಿಟ್ಟು. ಆದರೂ ಇವರು ನಾನು ಆಲ್ರೆಡಿ ಬೇರೆ ಗಾಡಿ ಬುಕ್ ಮಾಡಿದ್ದೀನಿ ಸಾರಿ ಸರ್ ಅಂತಂದರು. ಏನೂ ಮಾಡೋಕ್ಕಾಗಲ್ಲ, ಇವಾಗ ನಾನೇ ಕ್ಯಾನ್ಸಲ್ ಹೊಡಿಬೇಕು ಅಷ್ಟೇ. ಇವಾಗ ಇಲ್ಲಿಂದ ಅದನ್ನು ಹಾಕೊಂಡು ಹೋಗ್ಬೇಕು ಅಷ್ಟೇ. ಇವಾಗ ಇನ್ಫೋಸಿಸ್ ಗೇಟ್ 6 ಹತ್ರ ಬಂದಿದ್ದೀನಿ. ಇಲ್ಲಿ ಡ್ಯೂಟಿ ಬೀಳೋ ಟೈಮಿಂಗು, ಯಾಕಂದರೆ ಕಂಪ್ನಿ ಇರೋದು ದೊಡ್ಡದು ಇನ್ಫೋಸಿಸ್ ಇಲ್ಲೇ. ಈ ಟೈಮಲ್ಲಿ ಬಿಡೋ ಟೈಮು ಬೀಳ್ತಾ ಇದ್ದಾವೆ, ಆದರೆ ನನಗೆ ಹೋಗೋದು, ನಾನು ಎಲ್ಲಿ ಹೋಗೋದು ಅಲ್ಲಿಗೆ ಬೀಳ್ತಾ ಇಲ್ಲ. ವೆಯ್ಟ್ ಮಾಡೋಣ. ಇವಾಗ ಗೇಟ್ 6 ಇಂದ ಪೆಡ್ದಾಸ್ಪುರ ಡ್ರಾಪ್ ಮಾಡಿದೆ. ಇವಾಗ ಇಲ್ಲಿಂದ ಖಾಲಿ ಮನೆ ಕಡೆ ಹೊಡ್ಕೊಂಡು ಹೋಗ್ತಾ ಇರೋದೆ. ಟೈಮ್ ಬೇರೆ ಆಯಿತು, ಊಟ ಮಾಡಬೇಕು, ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು. ಆರೋಗ್ಯ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತಂದರೆ ಮತ್ತೆ ನನಗೆ ಪ್ರಾಬ್ಲಮ್ ಆಗುತ್ತೆ. ದುಡ್ದಿದ್ದ ಕಾಸೆಲ್ಲ ಹಾಸ್ಪಿಟ್ಲಲ್ಲಿ ಇಕ್ಬಿಡುತ್ತೆ ಬೇಕು. ಅದಕ್ಕೆ ಯಾಕೆ ಬೇಕು, ಹೋಗ್ತಾ ಇರ್ಬೇಕು ಮನೆ ಕಡೆ ಅಷ್ಟೇ ಅನ್ಬೇಕು.